Yes, guys, welcome back to Travel Monk YouTube ಚಾನಲ್. ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದ್ರೆ ಘಾಟಿ ಸುಬ್ರಹ್ಮಣ್ಯ. ಘಾಟಿ ಸುಬ್ರಹ್ಮಣ್ಯ ಹೋಗೋ ದಾರಿಯಲ್ಲಿ ಅಕ್ಕಯ್ಯಮ್ಮ ಅಂತ ಒಂದು ಬೆಟ್ಟ ಇದೆ. ಆ ಬೆಟ್ಟನ ನೋಡ್ಕೊಂಡು ಘಾಟಿ ಸುಬ್ರಹ್ಮಣ್ಯ ಹೋಗೋದು. Let's continue begins. Let's ride begins. ಸೊ ಅವಾಗ ಈ ತರ ಟ್ರಿಪ್ ಮಾಡ್ತಾ ಇದ್ರೆ ಡಿಚ್ಕೆ ಅಕ್ಕಯ್ಯಮ್ಮ ಬೆಟ್ಟ, ಅಲ್ಲಿ ಮೇಲ್ಗಡೆ ಶಿವಲಿಂಗ ಇದೆ, ಒಂದು ಶಿವನ್ ಟೆಂಪಲ್ ಇದೆ ಅಂತ. ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ವಿ ವಿಲ್ ಕಂಟಿನ್ಯೂ ರೈಟ್ ಟು ಘಾಟಿ ಸುಬ್ರಹ್ಮಣ್ಯ. ಸೊ ಘಾಟಿ ಸುಬ್ರಹ್ಮಣ್ಯ ಹೋಗೋ ದಾರಿಯಲ್ಲೇ ಬರುತ್ತೆ ಇದು ಅಕ್ಕಯ್ಯಮ್ಮ ಹಿಲ್. ನನಗೂ ಗೊತ್ತಿರ್ಲಿಲ್ಲ, ನನ್ನ ಫ್ರೆಂಡ್ ಹೇಳಿದ್ಮೇಲೆ ಗೊತ್ತಾಯ್ತು. ಇದು ಜಲಿಯನ್ ವಾಲಾ ಬಾಗ್, ಗೈಸ್, ಜಸ್ಟ್ ಬೆಂಗಳೂರಿಂದ ಒಂದು 60 ಕಿಲೋಮೀಟರ್ಸ್ ದೂರ ಇದೆ ಅಷ್ಟೇ ಘಾಟಿ ಸುಬ್ರಹ್ಮಣ್ಯ. ವೀಕೆಂಡಿಗೆ ಒಂದು ಒಳ್ಳೆ ಟ್ರಿಪ್ ಆಗುತ್ತೆ ಅಷ್ಟೇ, ಹೋಗಿ ಬಂದ್ರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಎಸ್, ದಟ್ ಈಸ್ ಅಕ್ಕಯ್ಯಮ್ಮನ ಹಿಲ್. ಅಲ್ಲಿ ಶಿವ ಟೆಂಪಲ್ ಇದೆ ಅಂತ ಕಾಣಿಸ್ತಾ ಇದೆಯಾ? ಅಲ್ಲಿಗೆ ಹೋಗೋಣ ಇರಿ, ಕಾಣಿಸುತ್ತೆ. ನಮ್ಮೂರಲ್ಲಿ ಕೂಡ ಒಂದು ಬಂಡಿ ರಂಗನಾಥ ಅಂತ ಒಂದು ದೇವಸ್ಥಾನ ಇದೆ, ಸೇಮ್ ಇದೇ ಪ್ಯಾಟರ್ನ್ ಅಲ್ಲಿ ಇದೆ. ಈ ಗುಡ್ಡ, ಈ ತರ ಮೆಟ್ಲು, ಸೇಮ್ ಟು ಸೇಮ್. ಇದನ್ನ ನೋಡಿ ನನಗೆ ಅದೇ ನೆನಪಾಯ್ತು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಇಂಥ ಪ್ಲೇಸಸ್ ಗಳನ್ನ ನಾವು ಎಕ್ಸ್ಪ್ಲೋರ್ ಮಾಡ್ಬೇಕು. ಅಲ್ಲಿ ಮೇಲ್ಗಡೆ ಟೆಂಪಲ್, ಇಲ್ಲಿ ನೋಡಿ, ಇದು ಕ್ರಷರ್ ಮೇಲ್ಗಡೆ ಟೆಂಪಲ್ ಇದೆ. I think they have stopped the crusher because of this temple. ಸಿಕ್ಕಾಪಟ್ಟೆ ರೋಡ್ ಬ್ರೇಕರ್ಸ್ ಹಾಕಿದ್ರೆ ನಮ್ಮಂತ ಗಾಡಿಗಳಿಗೆ ಎತ್ಕೊಂಡ್ಬಂದ್ರೆ ತಗಲುತ್ತೆ ಕೆಳಗಡೆ, ಟಪ 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 ಅಂತ. ಅಡ್ವೆಂಚರ್ ಬೈಕ್ ಎತ್ಕೊಂಡ್ಬಂದ್ರೆ ಏನಾಗಲ್ಲ, ಸ್ವಲ್ಪ ಹೈಟ್ ಇರುತ್ತಲ್ಲ ಅದು. ಇಟ್ಸ್ ನೋ ಇಶ್ಯೂ ಫಾರ್ ಅಡ್ವೆಂಚರ್ ಬೈಕ್ಸ್, ಫಾರ್ ಲೈಕ್ ರೋಡ್ ಸ್ಟಾರ್ ಬೈಕ್ಸ್ ಅಂಡ್ some of the mopeds, really commuters. ಸ್ವಲ್ಪ ಕಷ್ಟ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಕಣ್ಣಿಗೆಲ್ಲ 450 ಗುರು, ಏನಿಲ್ಲ ಗಾಡಿ ಪರ್ಫಾರ್ಮೆನ್ಸ್ ಮಾತ್ರ. ಎವ್ರಿ ಬಿಟ್ ಆಫ್ ದ throttle, it gives you thrill. ರೋಡ್ ಮಿಸ್ ಆಗ್ಬಿಟ್ವಾ? ಹೋಯ್ತಾನೆ ಇದೀವಿ ಅವಾಗಿಂದ. ಅಯ್ಯಪ್ಪ ಗೈಸ್, ನಾನು ಆಕ್ಚುಲಿ ಮೌಂಟ್ ಮಾಡ್ಕೊಂಡು ಮಾತಾಡ್ಬೇಕಿತ್ತು. ಸೊ ಒಂದು ಮೌಂಟ್ ತಗೋಬೇಕೊಂದು. ರಂಗ ಎಕಡೆ ಬಂದಪ್ಪ? ಟರ್ನ್ ಟರ್ನ್ ಟರ್ನ್. ಗೈಸ್, ನಿಜ ಹೇಳ್ತೀನಿ, ಒಂದ್ 4 ಸಲ ತಪ್ಪು ರೋಟಿಗೆ ಬಂದಿದೀವಿ ನಾವು. ಗೂಗಲ್ ಮ್ಯಾಪ್ ಹಾಕೊಂಡೆ ಎಷ್ಟು ಕನ್ಫ್ಯೂಸ್ ಆಗ್ತೈತೆ. ಇದೆ ಮುಂದ್ಗಡೆ ಇರೋದೇ ಬೆಟ್ಟ, ಕಣ್ಣಿಗೆ ಕಾಣಿಸ್ತಾನೆ ಐತೆ ಅವಾಗಿಂದ, ಬಟ್ ಅದ್ರ ಮೇಲೆ ಹೋಗಕ್ ಆಗ್ತಾ ಇಲ್ಲ. ನಮ್ಮ ಮನೆ ಬರಕ್ಕೆ ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಸುಮ್ನೆ ಅಲಿತಾ ಬಿದ್ದಿದೀವಿ ನಾವು. ಇಲ್ಲೇ ಇಟ್ಕೊಂಡಿದೀವಿ ಬೆಟ್ಟನ, ಹೋಗಕ್ ಆಗ್ತಿಲ್ಲ. ಇದು ಕೂಡ ಅಲ್ವಾ? ಇಲ್ಲಾಗಂತೆ ಪಾಪ. ಈ ಶಿಷ್ಯಗೆ ಮೇಲೆ ಅವ್ರ ಮೇಲೆ ಸಿಗಿಸಿಯ ಅಕ್ಕ. ಸರಿ ಅಕ್ಕ. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ನಮಗೆ ತೆಲುಗು ಬರಲ್ಲ, ಬಗಳು ಬರೋಣ. ಹಿಂಗೆ ಹಂಗ ಸುಮ್ನೆ ಹೋಗ್ತಾ ಇದೀವಿ ಅಜ್ಜಿ. ನೋಡ, ಆಮೇಲೆ ಸಡನ್ ಹೊಲ್ದಾಗಿಲ್ದ ಬಿಟ್ಬಿಟ್ಟಿ. ಇದು ರೋಡ್. ಈ ರೋಡ್ ಬಿಟ್ಬಿಟ್ಟು ನಾವು ಎತ್ತದಾಗ ಸುತ್ತಿದ್ವಿ ಮಗ. ದಿಸ್ ಇಸ್ ದ ಆಕ್ಚುಲ್ ರೋಡ್. ಅಲ್ಲಿದೆ ನೋಡಿ ಟೆಂಪಲ್.
ಮಿನಿ ಘಾಟ್ ಸೆಕ್ಷನ್ ಅಪ್ಪ ಇದು. ಅಚ್ಚು ಇದು ಕೂಡ ಅಲ್ಲ ಹಂಗಾದ್ರೆ. ಗೈಸ್ ಮೇಲ್ಗಡೆಯಿಂದ ಫುಲ್ ಏರ್ಪೋರ್ಟ್ ಕಾಣಿಸುತ್ತಂತೆ. ವಿ ವಿಲ್ ಸಿ. ಅಪ್ಪ ಎಷ್ಟು ಗಾಡಿ ಕಾರ್ಗಳು ಬಂದಿದೆ ಮರ ಇಲ್ಲಿ. ಗೈಸ್ ನಮ್ಮ ಹುಡುಗ ಇಲ್ಲೆಲ್ಲ ಬಾಣ ಇಲ್ಲಿ ಏರ್ಪೋರ್ಟ್ ಲ್ಯಾಂಡಿಂಗು ಟೇಕ್ ಆಫ್ ಎಲ್ಲ ಕಾಣಿಸುತ್ತೆ ಅಂತ ಬೆಟ್ಟ ಹಚ್ತವನೆ. ನಾನು ಎಷ್ಟು ಹಚ್ಬಾರ್ದು ಅಂತ ಅವಾಯ್ಡ್ ಮಾಡ್ತೀನಿ ಅಂತವೇ ಸಿಗ್ತಾವಲ್ಲಪ್ಪ ನನಗೆ. ಸಂಗೀತ ಅಲ್ಲಿಂದ ಹತ್ಕೊಂಡ್ ಬಂದಿರೋದು. ಎಲ್ಲ ಹಾಕಿದ್ದಾರೆ ಅಕ್ಕಯ್ಯಮ್ಮ ಬೆಟ್ಟ. ಸೈಕ್ ಐತ್ ಮಾತ್ರ ಲೊಕೇಶನ್. ಕ್ವಾರಿ ಅನ್ಸುತ್ತಿದೆಲ್ಲ. ಕಾರೆಲ್ಲ ಇಲ್ಲಿವರೆಗೆ ಬರುತ್ತೆ. ನಾವು ಚಿಕ್ಕಗಂಚಲ್ಲಿ ಮಾಡ್ಕೊಂಡು ಹತ್ಕೊಂಡ್ ಬಂದ್ವಿ. ದಮ್ಮ ಹಚ್ಬಿಟ್ಟೈತೆ. ಆದ್ರೂ ಗೈಸ್ ಬಂದಿರೋದಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಎಲ್ಲಿಂದ ಅಲ್ಲಿಂದ ಹೋಗೋಣ. ರೈಟ್. ಸೊ ಎಲ್ಲಿದ್ದೆ? ಇನ್ನೂ ಹತ್ಬೇಕು ಮೇಲೆ. ರೈಸ್ ಇನ್ನೂ ಮೇಲೆ ಇದೆ ಇದು. ಈ ಕಡೆನಾ? ಇನ್ನೂ ಮೇಲೆ ಹೊಡಿತೀನಿ ನೀನು ಅಲ್ಲಿ ಕೊಂದು ಹೋಗಿತೀನಿ ನಿನ್ನ. ಅವ್ರು ಕುತ್ಕೊಳ್ಳಿ ಅಮ್ಮ, ಎಲ್ಲ ಕಪಲ್ಸ್. ಅವ್ರ ಕಪಲ್ಸ್ ಕುತ್ಕೊಳ್ದು ಇನ್ನೇನ್ ಮಾಡ್ತಾರೆ. ಅಯ್ಯೋ, ಇಟ್ಸ್ ಮೋರ್ ಲೈಕ್ ಅಡ್ವೆಂಚರ್. ಈಗ ದೊಡ್ಡ ಅಪಾರ್ಟ್ಮೆಂಟ್ಸ್ ಎಲ್ಲ ಕಾಣಿಸ್ತೈತೆ ನೋಡಿ ಗೈಸ್. ಇನ್ನು ಮುಂಚಾಲಮ್ಮ ಒಂದ ಇನ್ನು ಹತ್ತಿಸ್ಬೇಕಾ? ಏನది ಅದಾ? ಎಲ್ಲೋ ಪಿಲ್ಲರ್ಸ್ ಕಾಣಿಸ್ತಾ ಇದೆಯಲ್ಲ, ದಟ್ ಈಸ್ ಟೇಕ್ ಆಫ್ ಪಾಯಿಂಟ್. ನೋಡೋಣ, 5 ನಿಮಿಷ 10 ನಿಮಿಷಕ್ಕೊಂದು ಬರುತ್ತಂತೆ. ಐ ಥಿಂಕ್ ನಾವು ತುಂಬಾ ಮೇಲ್ ಬಂದಿದ್ದೀವಿ. ವಿ ಆರ್ ಆಲ್ಮೋಸ್ಟ್ 1.5 ಕಿಲೋಮೀಟರ್ ಟಾಪ್. Guys, just look at the view guys. ಎಷ್ಟು ಮೇಲೆ ಬಂದು ನಿಮಗೆ ಆಲ್ಮೋಸ್ಟ್ ಅಲ್ಲೆಲ್ಲ ಕಾಣಿಸ್ತಿರೋದೆಲ್ಲ ಬೆಂಗಳೂರು ಔಟ್ಸ್ಕರ್ಟ್ಸ್. ನಮ್ಮ ಶಿಷ್ಯ ಆ ಕಡೆ ಕೂಡ ಇದೆ ನೋಡಿ, ಅದೆಲ್ಲ ಬೆಂಗಳೂರು ಔಟ್ಸ್ಕರ್ಟ್ಸ್ ಅಲ್ಲಿರೋದೆಲ್ಲ. ಗೈಸ್ ನಿಜ ಹೇಳ್ತೀನಿ, ವ್ಯೂ ಮಾತ್ರ ಎಕ್ಸಲೆಂಟ್. ನೀವೇನಂಗ ಘಾಟಿ ಸುಬ್ರಹ್ಮಣ್ಯ ಹೋಗ್ತಿದ್ರೆ ಇಲ್ಲಿ ಕೆಳಗಡೆ ಇನ್ನು ಶಿವನ್ ಟೆಂಪಲ್ ನಾವು ನೋಡಿಲ್ಲ. ಶಿವನ್ ಟೆಂಪಲ್ ನೋಡ್ಕೊಂಡು ಘಾಟಿ ಸುಬ್ರಹ್ಮಣ್ಯ ಹೋಗೋಣ. ಆಕ್ಚುಲಿ ಅದೊಂದು ರೂಲೇ ಇದೆ. ಆಕ್ಚುಲಿ ತಂದೆ ನೋಡ್ಮೇಲೆ ಮಗನ್ ನೋಡ್ಬೇಕು ಅಂತ ಗೊತ್ತಾ. ನಾವೀಗ ನಿಖಿಲ್ ಹೆಂಗ್ ಗೊತ್ತಾ, ಧರ್ಮಸ್ಥಳ ನೋಡಿದ್ಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ನೋಡ್ತಾರೆ ಆಲ್ಮೋಸ್ಟ್ ಎಲ್ಲ. ಸೊ ಅದೇ ರೂಲ್ ಇಲ್ಲೂ ಅಪ್ಲೈ ಆಗುತ್ತೆ. ಇಲ್ಲಿ ಶಿವನ್ ಟೆಂಪಲ್ ನೋಡಿದ್ಮೇಲೆ ಘಾಟಿ ಸುಬ್ರಹ್ಮಣ್ಯ ನೋಡೋಣ. ದಟ್ಸ್ ಹೌ ವಿ ವಿಲ್ ಕಂಪ್ಲೀಟ್ ಟುಡೇಸ್. ಅಯ್ಯಪ್ಪ ಏನೋ ಓಕೆ, ಬ್ಯೂಟಿಫುಲ್ ವ್ಯೂ ಗೈಸ್. ಇಲ್ಲಿ ನೋಡಿ ಬಸವಣ್ಣನ ಯಾವ ತರ ಕೆತ್ತಿದ್ದಾರೆ. ದೊಡ್ಡ ಬಂಡೆ ಕಲ್ ಮೇಲೆ ಅರ್ಧ ಮುಖ ಕೆತ್ತಿದ್ದಾರೆ. ಸೇಮ್ ಅಲ್ಲಿ ಕೂಡ. ಸೊ ಇಲ್ಲಿ ಕೂಡ ಮಾಡಿದ್ದಾರೆ, ಬಟ್ ಯಾರೋ ಮುರಿದು ಹಾಕಿದ್ದಾರೆ. ಅಲ್ಲಿ ಒಂದಿದೆ ನೋಡಿ. ಸೊ ಈ ತರ ಮಾಡಿದ್ದಾರೆ ಅಂದ್ರೆ ಏನೋ ಸ್ಪೆಷಲ್ ಇರುತ್ತೆ. ಅಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ.
ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಎಲ್ಲ ರಿಸರ್ಚ್ ಮಾಡ್ಬೇಕು. ಸೊ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಇವೆಲ್ಲ. ಗೊತ್ತಿಲ್ಲ ಏನಕ್ಕೆ ಮಾಡಿದಾರಂತ, ಕಾರಣ ಇಲ್ಲದೆ ಏನೂ ಆಗಲ್ಲ. ನೋಡೋಣ, ಕಾರಣ ಹುಡುಕುವ ಪ್ರಯತ್ನ ಮಾಡ್ತೀನಿ. ಗೈಸ್, ಈ ಆರ್ಚ್ ಹಿಡ್ಕೊಂಡು ಮುಂದೆ ಹೋದ್ರೆ ಒಂದು ಟೆಂಪಲ್ ಇದೆ, ಹಿಂಗ್ ಮೇಲ್ಗಡೆ ಹೋದ್ರೆ ಒಂದು ವ್ಯೂ ಸಿಗುತ್ತೆ. ಅಲ್ಲೇ ಹೋಗಿದ್ ನಾವು. ಇಲ್ಲೊಂದು ಟೆಂಪಲ್ ಇದೆ ಮೇಲೆ, ಅದು ಸ್ವಾಮಿ ಟೆಂಪಲ್ ಅನ್ಸುತ್ತೆ, ಅಲ್ಲಿ ಇದಾರಲ್ಲ ಅವ್ರದ್ದು ಅನ್ಸುತ್ತೆ. ಇಲ್ಲೊಂದು ಟೆಂಪಲ್ ಇದೆ, ಬಟ್ ಮೇನ್ ಟೆಂಪಲ್ ನಾವು ಹೋಗ್ಬೇಕಿರೋದು ಹೀಗೆ ಮಾಡಿ ಹೋಗ್ಬೇಕಲ್ಲ. ಕೆಳಗಡೆ ಹೋದ್ರೆ ಅಲ್ಲಿ ಶಿವ ಟೆಂಪಲ್ ಇದೆ, ಅದು ನೋಡ್ಬೇಕಿರೋದು. ಇದ್ಯಾವುದೋ ಹೊಸದಾಗಿ ಆಗ್ತಾ ಇದೆ ಟೆಂಪಲ್. ಇಟ್ಸ್ ಮೇ ಬಿ ಎ ಶಿವ ಟೆಂಪಲ್ ಆಲ್ಸೋ. ನೋಡಿ, ಆಗ ಬಂದು ಇಲ್ಲಿ ನೋಡಿದ್ರೆ ಭೀಮಲಿಂಗೇಶ್ವರ ಸ್ವಾಮಿ ಟೆಂಪಲ್ ಈ ಕಡೆ ಇದೆ, ಯಾರೋ ಮಾರ್ಕ್. ನಾವಂದ್ರೆ ಅದು ಮೇನ್ ಟೆಂಪಲ್ ಅಂತ ನೋಡ್ಕೊಂಡು ಹೋಗ್ಬೋದು. ಯಾವ ಟೆಂಪಲ್ ಗೊತ್ತಿಲ್ಲ. ಇಲ್ಲಿದೆ ಯಾವುದು? ಸೊ ಇದು ಮಹಾಮೇರು ಸಹಿತ ಶ್ರೀ ಚಕ್ರ ಶ್ರೀ ಭುವನೇಶ್ವರಿ ಅಕ್ಕಮಯ್ಯ ದೇವಾಲಯ, ಬ್ರಹ್ಮ ವಿಷ್ಣು ಮಹೇಶ್ವರ ಸಹಿತ ಶ್ರೀ ರಾಮಾಲಯ ತ್ರಿಮೂರ್ತಿ ಸಂಗಮ. ಎಲ್ಗೋ ನೋಡೋಣ, ತ್ರಿಮೂರ್ತಿ ಸಂಗಮ ಅಂತೆ. ಬನ್ನಿ ಗೈಸ್, ಹೋಗೋ. ಇಂಟ್ರೆಸ್ಟಿಂಗ್ ಗೈಸ್. ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರು ಇದ್ದಾರೆ ಇಲ್ಲಿ ಈ ದೇವಸ್ಥಾನದಲ್ಲಿ. ಇದು ಅಕ್ಕಯ್ಯಮ್ಮ ಟೆಂಪಲ್. ಇದು ಮುಂದೆ ಹೊಂಡ ಇದೆ ದೇವಸ್ಥಾನದ ಮುಂದೆ. ಮಿಸ್ ಗೈಸ್, ಆಮೇಲಿಂದ ಬಂದ್ರೆ ಡೌನು ಈ ಟೆಂಪಲ್ ಸಿಗುತ್ತೆ ನಿಮಗೆ. ನೋಡಿ, ವೆಂಕಟೇಶ್ವರ ಸ್ವಾಮಿ, ಪದ್ಮಾವತಿ ಇರ್ಬೇಕು. ಇದು ಯಾವ್ದು ಗುರುಗಳಿದ್ದಾರೆ. ಅಲ್ಲಿ ಗಣೇಶನ ಟೆಂಪಲ್ ಇದೆ, ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇದೆ. ನೈಸ್, ಲೆಟ್ಸ್ ಗೋ. ಇವಾಗ ಸೀದಾ ಘಾಟಿ ಸುಬ್ರಹ್ಮಣ್ಯ ಹೋದ್ಮೇಲೆ ಸಿಗ್ತೀನಿ ನಾನು. ಅಕ್ಕಮ್ಮಯ್ಯ ಅಲ್ಲ, ಅಕ್ಕಮ್ಮಯ್ಯನ ಅಕ್ಕಯ್ಯಮ್ಮ. ಎಸ್ ಗೈಸ್, ಅಕ್ಕಯ್ಯಮ್ಮ ಬೆಟ್ಟ ಬನ್ನಿ ನೋಡಿ, ಎಷ್ಟೊಂದಿದೆ ಇಲ್ಲಿ. ನಾನು ಫಸ್ಟ್ ನೋಡಿದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರು ಕೂಡ ಒಂದೇ ದೇವಸ್ಥಾನದಲ್ಲಿ, ಅದು ಒಂದೇ ಕಳಲ್ಲಿ ಕೆತ್ತಿದಾರೆ ಅನ್ಸುತ್ತೆ. ಫಸ್ಟ್ ಟೈಮ್ ನಾನು ನೋಡಿದ್ದಿದ್ದನ್ನು. ಇಟ್ಸ್ ಗುಡ್. ನಾವು ಲೆಟ್ಸ್ ಗೋ ಟು ಘಾಟಿ ಸುಬ್ರಹ್ಮಣ್ಯ. ಘಾಟಿ ಸುಬ್ರಹ್ಮಣ್ಯದಲ್ಲಿ ಸಿಗ್ತೀನಿ. ಲೆಟ್ಸ್ ಗೋ. ಬೆಳಗಿನಮ್ಮ ಆರತಿಯ ನಾದ ಜೀವಜಿ, ಶ್ರೀ ಗೌರಿಯ ಪ್ರಿಯ ಕಂದ ಸುಬ್ರಹ್ಮಣ್ಯಜಿ. ಬೆಳಗಿನಮ್ಮ ಆರತಿಯ ನಾದ ದೇವಗೆ, ಶ್ರೀ ಗೌರಿಯ ಪ್ರಿಯ ಕಂದ ಸುಬ್ರಹ್ಮಣ್ಯಜಿ. ಬೆಳಗಿನಮ್ಮ ಆರತಿಯ ನಾದ ದೇವಗೆ, ಶ್ರೀ ಗೌರಿಯ ಪ್ರಿಯ ಕಂದ ಸುಬ್ರಹ್ಮಣ್ಯಜಿ. ಬೆಳಗಿನಮ್ಮ ಆರತಿಯ ನಾಗದೇವಗೆ, ಶ್ರೀ ಗೌರಿಯ ಪ್ರಿಯ ಕಂದ ಸುಬ್ರಹ್ಮಣ್ಯಜಿ. ಕೃತಿಕಾ ಕನ್ಯೆಯರ ಒಲವ ಕುವರನ, ಬೇಡಿ ಹಾಡಿ ಬೆಳಗಿರಮ್ಮ ಚಂದದಾರತಿ. ಕೃತಿಕಾ ಕನ್ಯೆಯರ ಒಲವ ಕುವರನ, ಬೇಡಿ ಹಾಡಿ ಬೆಳಗಿರಮ್ಮ ಚಂದದಾರತಿ. ಬೆಳಗಿರಮ್ಮ ಆರತಿಯ ನಾಗದೇವಗೆ, ಶ್ರೀ ಗೌರಿಯ ಪ್ರಿಯ ಕಂದ ಸುಬ್ರಹ್ಮಣ್ಯಗೆ. ಮುನಿವಾ ಸ್ವಾಮಿ ಭಕ್ತರ ಪ್ರೇಮಿ. ಬೆಳಗಿರಮ್ಮ ಆರತಿಯ ನಾಗದೇವಗೆ, ಶ್ರೀ ಗೌರಿಯ ಪ್ರಿಯ ಕಂದ ಸುಬ್ರಹ್ಮಣ್ಯಗೆ.
ಗಂಗೆಯ ಮಡಿಯಲ್ಲಿ ಬೆಳೆದ ಸ್ಕಂದನು ಗಾನ ಕಲಾ ವಿಶಾರದ ಕಾರ್ತಿಕೇಯನು. ಗಂಗೆಯ ಮಡಿಯಲ್ಲಿ ಬೆಳೆದ ಸ್ಕಂದನು ಗಾನ ಕಲಾ ವಿಶಾರದ ಕಾರ್ತಿಕೇಯನು. ವಿಧ ವಿಧದಿ ಅಭಿಷೇಕ ಪೂಜೆ ಸಲ್ಲಿಸಿರಿ, ಮಂಗಳವ ಹಾಡಿ ಸ್ವಾಮಿ ಮನವ ಒಲಿಸಿರಿ. ವಿಧ ವಿಧದಿ ಅಭಿಷೇಕ ಪೂಜೆ ಸಲ್ಲಿಸಿರಿ, ಮಂಗಳವ ಹಾಡಿ ಸ್ವಾಮಿ ಮನವ ಒಲಿಸಿರಿ. ಅನ್ನದಾನ ಸ್ವಾಮಿ ಘಾಟಿ ದೇವರು, ಅಪ್ರಮೇಯ ಮಹಿಮೈತ ಸುಬ್ರಹ್ಮಣ್ಯನು. ಅನ್ನದಾನ ಸ್ವಾಮಿ ಘಾಟಿ ದೇವರು, ಅಪ್ರಮೇಯ ಮಹಿಮೈತ ಸುಬ್ರಹ್ಮಣ್ಯನು. ಮಂಗಳಾಂಗ ಮಂಗಳವ ನೀಡಿ ಹರಿಸುವ, ಘಾಟಿ ಸ್ವಾಮಿ ಸಾಟೀರದ ಭಾಗ್ಯ ನೀಡುವ. ಮಂಗಳಾಂಗ ಮಂಗಳವ ನೀಡಿ ಹರಿಸುವ, ಘಾಟಿ ಸ್ವಾಮಿ ಸಾಟೀರದ ಭಾಗ್ಯ ನೀಡುವ. ಬೆಳಗಿರಮ್ಮ. ಎಸ್ ಗೈಸ್, ಘಾಟಿ ಸುಬ್ರಹ್ಮಣ್ಯ ದರ್ಶನ ಆಯ್ತು. ಸ್ಪೆಷಲ್ ದರ್ಶನ ತಗೊಂಡಿದ್ವಿ 50 ರೂಪೀಸ್ದು. 2 hours ಆಯ್ತು ಅದು ದರ್ಶನ ಆಗೋದಕ್ಕೆ. ಫುಲ್ ಕ್ರೌಡ್ ಗೈಸ್. ಆಮೇಲೆ ಇನ್ನೊಂದು ಇಲ್ಲಿ ಬೇಜಾರಾಗದೆ ಹೆಂಗ್ ಗೊತ್ತಾ, ಬಂದ ತಕ್ಷಣ ಇಲ್ಲೇ ಗಾಡಿ ಬಿಡಿ, ಇಲ್ಲೇ ಚಪ್ಪಲಿ ಬಿಡಿ, ಇಲ್ಲೇ ಹೂ ತಗೊಳ್ಳಿ, ಇಲ್ಲೇ ಹೂ ತಗೊಳ್ಳಿ ಅಂತ ಕ್ಯಾಚಕ್ ಅಂತಾರೆ. ಬಿಗ್ಗೆಸ್ಟ್ ಸ್ಕ್ಯಾಮ್ ಅದು. ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು. ಇಲ್ಲಿ ಮೇಲ್ಗಡೆ ನರಸಿಂಹಸ್ವಾಮಿ, ಅದ್ರ ಕೆಳಗಡೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಇರೋದು. ಚೆನ್ನಾಗಿತ್ತು ದರ್ಶನ. ಎಸ್ ಗೈಸ್, ಅಷ್ಟೇ ಇವತ್ತಿನ ದರ್ಶನ. ನೋಡಿ ಅಲ್ಲೆಲ್ಲ ಹೆಂಗಿದೆ ನಾಗರ ಕಲ್ಗಳು ಇಟ್ಟಿದ್ದಾರೆ. ಅಲ್ಲಿ ಒಂದು ತೋರಿಸಿದ್ನಲ್ಲ ಆಗ್ಲೇ ಕೂಡ, ಅಲ್ಲಿ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಇಟ್ಟಿದ್ದಾರೆ. ಸೊ ಬ್ಲೆಸ್ಡ್ ಟುಡೇ ಗೈಸ್. ಸುಬ್ರಹ್ಮಣ್ಯದಿಂದ ಬರ್ತಾ, ಘಾಟಿಯಿಂದ ಬರ್ತಾ ಗಮ್ಮಡ್ಗ ಡಿಮಾರ್ಟ್ ನೋಡ್ದ, ತಗೊಂಡ್ವಿ. ಆ ಬ್ಯಾಗ್ ಫುಲ್ಲು ತಗೊಂಡ್ವಿ. ನೋಡಿ ಹೆಂಗೆ ನಿಂತಿದೆ ನಮ್ಮ ಗಾಡಿ, ಗೆರಿಲ್ಲ 450. ಸೊ ಹಣ ಐಸ್ ಕ್ರೀಮು ಪಾಪ್ಕಾರ್ನ್ ತೊಗೊಂಬರ್ತೀನಿ ಅಂತ ಹೋದ 20 ನಿಮಿಷ ಎಲ್ಲೋ ಕಳೆದೋಗ್ಬಿಟ್ಟಿದ್ದಾನೆ ಶಿಷ್ಯ. ಎಸ್ ಗೈಸ್, ಇವತ್ತಿಂದು ವಿಡಿಯೋ ಹೇಗಿತ್ತು ಅಂತ ಹೇಳಿ. ಅಕ್ಕ ಮಯನ್ ಬೆಟ್ಟ ಹೋಗಿದ್ದು ಮತ್ತು ಘಾಟಿ ಸುಬ್ರಹ್ಮಣ್ಯ ಹೋಗಿದ್ದು. ಸೊ ಹೇಗನ್ನಿಸ್ತು ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮಾಡಿ. ಬಂದ 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 ನಿಖಿಲ್ ಬಂದ. ಏನ್ರಾ ಏನ್ ತಿಸ್ಕೊ ನಾವು ಮ್ಯಾಜಿಕ್ ಮಸಾಲ. ನಾಲ್ಕು ಗಾಡಿ ಓಡಿಸಿ ಸುಸ್ತಾಗ್ಬಿಟ್ಟು ಕಬ್ಬಿನಲ್ಲಿ ಕೂಡ ಬಂದೀವಿ ಗೈಸ್. ಗಾಡಿ ನಮ್ಮ ಹುಡುಗ ಇಲ್ಲಿ ಕುಂತಿದ್ದಾನೆ. ಎಲ್ಲ ರೋಡ್ ಟ್ರಿಪ್ಪಲ್ಲಿ ಇವೆಲ್ಲ ಇರಬೇಕು, ಇಲ್ಲಾಂದ್ರೆ ಡಿಹೈಡ್ರೇಟ್ ಆಗ್ಬಿಡುತ್ತೆ ಬಾಡಿ. ವಿಲ್ ಫಿನಿಶ್ ದ ವಿಡಿಯೋ. ಟೇಕ್ ಕೇರ್, ಬಾಯ್ ಬಾಯ್.